ನೆನೆಗುದ್ದಿಗೆ ಬಿದ್ದಿರುವ ತೋದಲಬಾಗಿ ಚಿಕ್ಕಲಕಿ ಏತ ನೀರಾವರಿಯ ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಲು ಆಗ್ರಹಿಸಿ ರೈತ ಮುಖಂಡರು ಚಿಕ್ಕಲಕಿ ಕ್ರಾಸ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಇಂದು 4ನೇ ದಿನದ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಶಾಸಕ ಜಗದೀಶ್ ಕುಡುಗುಂಟೆ ಹಾಗೂ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಗಿಯಾಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಜೂನ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಿ ಏತನೀರಾವರಿಗೆ ನೀರು ಹರಿಸಲಾಗುವಂತೆ ಹೇಳಿದರು. ತದನಂತರ ಸಣ್ಣ ನೀರಾವರಿ ಇಲಾಖೆ ಇಎಸ್ಎಸ್ ಕೋಳ್ಳಿ ಅವರು ಮಾತನಾಡಿ ಜೂನ್ ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಲಾಗುವುದು, ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ರೈತರು ನಿಮ್ಮ ಕಾಮಗಾರಿ ಪ್ರಾರಂಭ ಮಾಡಿ ಕಾಮಗಾರಿ ಪೂರ್ಣವಾಗುವವರೆಗೂ ನಾವು ಸತ್ಯಾಗ್ರಹವನ್ನು ಮುಂದುವರೆಸುತ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಪ್ಪ ಕರಜಗಿ, ದರೆಪ್ಪ ದಾನಗೊಂಡ, ಸುರೇಶ ಹಂಚಿನಾಳ, ಮಲ್ಲಪ್ಪ ಒಡೆಯರ, ಸಿದ್ರಾಯ ಸನಸಿದ್ಧ, ಸದಾಶಿವ ಕಲೂತಿ, ರಮೇಶ ಕಾಂಬಳೆ, ಅಪ್ಪಾಸಾಹೇಬ ಸೂರ್ಯವಂಶಿ, ತುಕಾರಾಮ ಮೂಳಿಕ, ಜ್ಯೋತಿಬಾ ಚವ್ಹಾಣ, ವಿಜಯ ಹೆಗ್ಗುಂಡ ಸೇರಿದಂತೆ ಅನೇಕರು ಇದ್ದರು. ನಾಳೆ ತಮ್ಮೆಲ್ಲ ಕಾರ್ಯಕ್ರಮದ ಒತ್ತಡ ಇದ್ದಾಗಲೂ ಸನ್ಮಾನ್ಯ ಗುರುಮೂರ್ತಿ ಸಾಹೇಬರು ನಾಳೆ ಸಾಯಂಕಾಲ 5 ಗಂಟೆಗೆ ಬಿಜಾಪುರಕ್ಕೆ ಹೋಗಿ MP ಪಾಟೀಲ್ ಸಾಹೇಬರನ್ನ ನೀರಾವರಿ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿ ಯಾವ್ದಾದ್ರು ನಮ್ಮ ಖಂಡ ಜಿಲ್ಲೆಯಲ್ಲಿದ್ದ ಸನ್ಮಾನ್ಯ MP ಪಾಟೀಲ್ ಪಕ್ಷ ಇದ್ರು ಹೊಗಳಿದ್ದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೆ ನೀರು ಮಾಡ್ಯಾರ. ನಿಮಗೊತ್ತಲ್ಲಿ ತುರ್ಕಿ ಮೊಬಲೈಸೇಷನ್ ಇರಿಗೇಷನ್ ಮೊದಲು ವಿಧಾನಸಭೆಯಲ್ಲಿ ಅದನ್ನು ಮಾತಾಡಿದ ಅಪ್ರೂವಲ್ ತಗೊಂಡು ನಾನು ಮಾತಾಡುವಾಗ ಕಾಂಗ್ರೆಸ್ MLA ಇದ್ರು, ನಾನು ಮಾತಾಡಿದಂತ ನನ್ನ ಹತ್ರ ಬಂದ್ರು, ನೀವು ಮಾತಾಡ್ತೀನಿ ವಿಧಾನಸಭೆ ಪ್ರಶ್ನೆ ಹಾಕಿ ಒಳ್ಳೆ ಪ್ರಶ್ನೆ ಹಾಕಿ ನಾನು ಮಾತಾಡೋದು ಏನ್ ಮಾಡಿ ಏನ್ ಕೇಳಿದ್ರು. ನಾ ಹೇಳಿದ ಒಳ್ಳೆ ವಿಧಾನಸಭೆ ಅಧ್ಯಕ್ಷ ಹತ್ರ ಹೋಗಿ ನಾವಿಬ್ಬರದು ಒಂದೇ ಸ್ಕೀಮ್ ಅದು 2 ಕ್ಷೇತ್ರ ಬರ್ತದೆ ಅದು ಮಾತಾಡಿಕೊಂಡು ಕೇಳ್ರಿ ಅಂತ ಹೇಳಿದಾಗ ಅವರು ಕೇಳಿದ್ರು. ಅಧ್ಯಕ್ಷ ಪರ್ಮಿಷನ್ ಕೊಡಿಸಿಲ್ಲ ಅವ್ರು ಮಾತಾಡಿ. ನಾನು ಮಾತಾಡ್ತೀನಿ ಮತ್ತೆ ನನಗೆ ಸಪೋರ್ಟ್ ಆಗಿ ಸನ್ಮಾನ್ಯ MP ಪಾಟೀಲ್ ಮಾತಾಡಿದರು. ಶ್ರೀಕಾಂತ್ ಕುಲಕರ್ಣಿ ಅವರು ಮಂಡಿಸಿದಂತ ಪ್ರಶ್ನೆ ಸರಿ ಐತಿ. ಆ ಭಾಗ ಮೊಬಲೇಶ್ವರ ಭಾಗ, ಅಖಂಡ ಬಿಜಾಪುರ ಜಿಲ್ಲೆ ಸಾವಳಗಿ ಭಾಗ ಮತ್ತು ಮೊಬಲೇಶ್ವರ ಭಾಗ ಅದೇ ರೀತಿ ಈ ಯೋಜನೆಯನ್ನ ಜಾರಿ ಮಾಡಿದೀವಿ ಈ ಭಾಗದ ರೈತರು. ಆದ್ರೂ ಕೂಡ ವಿಳಂಬ ಆಕೋತ ಬಂದೈತಿ. ಈಗೂ ಕೂಡ ನಮ್ಮ ಶಾಸಕರು ಬರ್ಬೇಕು ಅಂತಂದ್ರೆ, ನಮ್ಮ ಮಾಜಿ ಶಾಸಕರು ಬರ್ಬೇಕು, ಹೋರಾಟಗಾರರು ಇಲ್ಲಿ ಬರ್ಬೇಕು ಅಂತಂದ್ರೆ ಈ ಒಂದು ವೇದಿಕೆಯನ್ನ ಮಾಡಿದಾಗ ಮಾತ್ರ ಇಲ್ಲಿ ಎಲ್ಲರೂ ಬಂದಾರ, ಅದಕ್ಕೊಂದು ತೀವ್ರತೆ ಸಿಕ್ಕೈತಿ. ಈ ಪಟ್ನ ನಾವು ಒಂದು ಸಂಧಾನ ಅದು ಅಂತೇಳಿ ನಾವು ಎದ್ದು ಬಿಟ್ಟಪ್ಪ ಅಂತಂದ್ರೆ ನೂರಾರು ಆತಂಕಗಳು ಅದಾವ. ಅದನ್ನೇ ನೆಪ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಅಧಿಕಾರಿಗಳು ವಿಳಂಬ ಮಾಡ್ಕೋತ ಹೋಗ್ತಾರೆ. ಯಾಕಂದ್ರೆ ನಡ್ಕೊಂಡು ಬಂದಂತದ್ದು. ಆ ಕಾರಣದಿಂದಾಗಿ ಅವ್ರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ, ನಾವು ಎಲ್ಲ ಹಿರಿಯರಿಗೆ. ಆದರೆ ಈ ಒಂದು ವೇದಿಕೆ ನಮ್ಗೆ ನ್ಯಾಯ ಸಿಗುವವರೆಗೂ, ಇಲ್ಲಿ ನೀರು ಹರಿಯುವವರೆಗೂ ನಾವು ವೇದಿಕೆಯನ್ನು ಮುರಿಯೋದಿಲ್ಲ. ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಾವು ಉಗ್ರವಾದಂತ ಹೋರಾಟ ಮಾಡುದಿಲ್ಲ. ಏನಪ್ಪಾ ಅಂತಂದ್ರೆ ಕೆಲಸ ಆದಷ್ಟು ಬೇಗ ಸ್ಟಾರ್ಟ್ ಆಗಬೇಕು, ತೀವ್ರಗತಿಯಲ್ಲಿ ಅದು ನಡೀಬೇಕು. ಒಂದು ವೇಳೆ ವಿಳಂಬ ಆದಲ್ಲಿ ಅಥವಾ ಸ್ಥಗಿತ ಆದಲ್ಲಿ ಉಗ್ರವಾದಂತ ಹೋರಾಟವನ್ನು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ನೀರಾವರಿ ಕಾಮಗಾರಿ 2012-13 ಸಾಲಿನೊಳಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದ ಹೊತ್ನ್ಯಾಗ ಅಡಿಗಲ್ ಸಮಾರಂಭ ಮಾಡಿದ್ರು. ಇದನ್ನ ಅಡಿಗಲ್ ಸಮಾರಂಭ ಮಾಡಿದ ನಂತರ 6 ತಿಂಗಳ ಕೆಲಸ ಮಾಡಿದ್ರು. ಟೆಂಡರ್ ಆದ ನಂತರ 6 ತಿಂಗಳು ಕೆಲಸ ಮಾಡಿದ್ರು. 6 ತಿಂಗಳು ಆದ ನಂತರ ಹೊಳ್ಳಿ ಯೋಜನೆ ಬಂದ್ ಬಿತ್ತಿದ್ದು. ಬಂದ್ ಬಿದ್ದ ತಕ್ಷಣ 16 ತನಕ ಯಾವ ಕೆಲಸನೂ ಮಾಡಲಿಲ್ಲ ಯಾವ ಅಧಿಕಾರಿಗಳನ್ನು. 2016 ಬಂದ ನಾವು ರೈತರೊಟ್ಟರು ಸೇರಿ ಈ ಯೋಜನೆ ಸಂಬಂಧ ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದ ನಂತರ ನಾವು ಮಾಡಿಕೊಡ್ತೀವಿ, ಒಂದು 6 ತಿಂಗಳದಾಗ 1 ವರ್ಷದೊಳಗೆ ನಿಮ್ಗೆ ನೀರು ಹೋಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಅಧಿಕಾರಿಗಳು. ಅಲ್ಲಿಂದ ನಾವು ಹೋರಾಟ ಮಾಡ್ಕೋತಾನ ಇದೀವೋ, ಅಧಿಕಾರಿಗಳು ಏನು ಮಾಡತನ ಇಲ್ಲ. ಸುಮಾರು 48 ಕೋಟಿ ಇದ್ದಿದ್ದು ಹೋಗಿ 58 ಕೋಟಿ ಮಾಡಿದ್ರು. 58 ಕೋಟಿ ಇದ್ದಿದ್ದು ಹೋಗಿ ಮತ್ತೀಗ 5 ಕೋಟಿ ಮಾಡಿದ್ರು ಮಾನ್ಯ. ಅವ್ರನ್ನೂ ಇನ್ನೂ ತನ ಯಾವ ಯೋಜನೆನೂ ಸಂಪೂರ್ಣವಾಗಿ ಯೋಜನೆ ಮುಗುದಿಲ್ಲ. ಅದ್ರ ಸಲುವಾಗಿ ನಾವು ಮಾನ್ಯ 26/2/2026 ಧರಣಿ ಉಪವಾಸ ಸತ್ಯಾಗ್ರಹ ಚಿಕ್ಕಲ್ ಕ್ರಾಸ್ನ ಸ್ಟಾರ್ಟ್ ಮಾಡಿವು. ಆ ಯೋಜನೆ ಮುಗಿಯುವವರೆಗೂ ಕಂಟಿನ್ಯೂ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ತನಕ ಬಿಡಂಗಿಲ್ಲ. ನಮಗೆ ಬರೋ ಜೂನಕ್ಕೆ ಕಂಟಿನ್ಯೂ ನೀರಾವರಿ ಆಗ್ಬೇಕಂತೇಳಿ ನಮ್ದು ಬೇಡಿಕೆ ಐತಿ.